ಆತ್ಮೀಯರೇ, ತಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ನಿಮ್ಮೆದುರು ಚರ್ಚಿಸಲು ತಂದಂತಹ ವಿಷಯವಸ್ತು ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ. 2019ರದು. ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, SDA ಇರ್ಬೋದು, FDA ಇರ್ಬೋದು, ಅಥವಾ ವಿಲೇಜ್ ಅಕೌಂಟೆಂಟ್ ಇರ್ಬೋದು. ಹೀಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗಬಹುದು. ಒಂದು ವೇಳೆ ಪರೀಕ್ಷೆ ಸಮಯದಲ್ಲಿ ನಾನು ಹೇಳುವ ಈ ವಿಡಿಯೋದಲ್ಲಿ ಬಂದ ಪ್ರಶ್ನೆಗಳು ನಿಮಗೆ ಬಂದಲ್ಲಿ ನನ್ನ ಶ್ರಮ ಸಾರ್ಥಕ ಎಂದುಕೊಳ್ಳುತ್ತೇನೆ. ಈಗ ಮೊದಲನೇ ಪ್ರಶ್ನೆ, ಭಾರತೀಯ ಕಾಂಗ್ರೆಸ್ನ ಸೌಮ್ಯ ಬಣವು ಬ್ರಿಟಿಷರೊಂದಿಗೆ ವ್ಯವಹರಿಸಲು 3Pಯನ್ನು ನಂಬುತ್ತದೆ. 3Pನ ಸಂಕ್ಷೇಪಣಾ ರೂಪ ಪ್ರೇಯರ್, ಪೆಟೇಷನ್ ಮತ್ತು ಪಾವರ್. ಪ್ರೇಯರ್, ಪೆಟೇಷನ್ ಮತ್ತು ಪೇಷನ್ಸ್. ಪ್ರೇಯರ್, ಪೆಟೇಷನ್ ಮತ್ತು ಪ್ರೊಟೆಸ್ಟ್. ಉತ್ತರ ಪ್ರೇಯರ್, ಪೆಟೇಷನ್ ಮತ್ತು ಪ್ರೊಟೆಸ್ಟ್. ಪ್ರಾರ್ಥನೆ, ಮನವಿ, ಪ್ರತಿಭಟನೆ ಮತ್ತು ರಕ್ಷಣೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನವನ್ನು ಉಮೇಶ್ ಚಂದ್ರ ಬ್ಯಾನರ್ಜಿಯವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಮೊಘಲ್ ಸಿಂಹಾಸನ ಉತ್ತರಾಧಿಕಾರಿ ದಾರಾ ಶಿಕೋನನ್ನು ಸೋಲಿಸಿದವರು ಔರಂಗಜೇಬ್. ಬ್ರಿಟಿಷರು ವಿರುದ್ಧ ಯಾವ ಭಾರತೀಯ ಬೃಹತ್ ಆಂದೋಲನವು ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ದಂಡಿ ಮಾರ್ಚ್ನಿಂದ ಪ್ರಾರಂಭವಾಗುತ್ತದೆ? ಕಾನೂನು ಅಸಹಕಾರ ಚಳವಳಿ. ಭಾರತ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಯಾವಾಗ ಸ್ಥಳಾಂತರಿಸಲಾಯಿತು? 1911. ಹಂಪಿಯ ಪ್ರಾಚೀನ ಅವಶೇಷಗಳು ಯಾವ ನದಿಯ ದಂಡೆಯಲ್ಲಿವೆ? ಹಂಪಿಯ ಪ್ರಾಚೀನ ಅವಶೇಷಗಳು ತುಂಗಭದ್ರಾ ನದಿಯ ದಂಡೆಯಲ್ಲಿವೆ. ಬುದ್ಧರ, ಹಿಂದೂಗಳ, ಜೈನರ ಬಂಡೆಗಳನ್ನು ಕತ್ತರಿಸಿ ಮಾಡಿದ ಗುಹೆಗಳು ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಒಟ್ಟಿಗೆ ಸಿಗುತ್ತವೆ? ಅಜಂತ, ಎಲ್ಲೋರ, ಎಡಕ್ಕಲ್, ಕಾರ್ಲೆ. ಆಪ್ಷನ್ ಬಿ ಎಲ್ಲೋರ. ಸಿಂಧೂ ಕಣಿವೆ ನಾಗರಿಕತೆಯ ಜನರು ಯಾರನ್ನು ಪೂಜಿಸುತ್ತಾರೆ? ಸಿಂಧೂ ಕಣಿವೆಯ ನಾಗರಿಕತೆಯ ಜನರು ಪಶುಪತಿಯನ್ನು ಪೂಜಿಸುತ್ತಾರೆ. ಕಾಂಬೋಡಿಯಾದಲ್ಲಿರುವ ಆಂಕಾರ್ ವಾಟ್ ದೇವಾಲಯವು ಯಾವುದಕ್ಕೆ ಸಮರ್ಪಿಸಲಾಗಿದೆ? ಕಾಂಬೋಡಿಯಾದ ಆಂಕಾರ್ ವಾಟ್ ದೇವಾಲಯ ವಿಷ್ಣು ದೇವಾಲಯಕ್ಕೆ ಸಮರ್ಪಣೆ ಮಾಡಲಾಗಿದೆ. ವೇದ ಸಾಹಿತ್ಯದಲ್ಲಿ ಯಾವ ಪುಸ್ತಕಗಳು ಗುಂಪಿನ ಹೆಸರಿನ ಅರ್ಥ ಎಂದರೆ ಕಾಲುಗಳ ಬಳಿ ಮಲಗುವುದು? ವೇದಾಂಗಗಳು, ಉಪನಿಷತ್ತುಗಳು, ಅರಣ್ಯಗಳು, ಬ್ರಾಹ್ಮಣಗಳು. ಉತ್ತರ ಉಪನಿಷತ್ತುಗಳು. ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಮಹಾಜನಪದಗಳು ಎಷ್ಟು? ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಮಹಾಜನಪದಗಳ ಸಂಖ್ಯೆ 15. ವಿಜಯನಗರ ಯಾವ ದೊರೆಯು ಗಜಬೇಟೆಗಾರ ಬಿರುದನ್ನು ಸ್ವೀಕರಿಸಿದ್ದರು? ವಿಜಯನಗರದ ಬುಕ್ಕರಾಯನಿಗೆ ಗಜಬೇಟೆಗಾರ ಎಂಬ ಬಿರುದು ಇತ್ತು. ಬಹುಮನಿ ರಾಜವಂಶವನ್ನು ಸ್ಥಾಪಿಸಿದವರು ಯಾರು? ಬಹುಮನಿ ರಾಜವಂಶವನ್ನು ಸ್ಥಾಪಿಸಿದವರು ಅಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಈತನಿಗೆ ಸಂಕ್ಷಿಪ್ತವಾಗಿ ಬಹುಮನ್ ಶಾ ಎಂದು ಕರೆಯಲಾಗಿದೆ. ಈ ಕೆಳಗಿನವುಗಳಲ್ಲಿ ಮಹಾತ್ಮ ಗಾಂಧಿಯವರು ಯಾರನ್ನು 1940ರ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಆಯ್ಕೆ ಮಾಡಿದರು? ವಿನೋಬಾ ಭಾವೆ, ಲೋಕಮಾನ್ಯ ತಿಲಕ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು. ಆಪ್ಷನ್ ಎ ವಿನೋಬಾ ಭಾವೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಒಂದೇ ಮಾತರಮನ್ನು ಮೊದಲ ಬಾರಿಗೆ ಹಾಡಲಾಯಿತು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಲ್ಕತ್ತಾ ಅಧಿವೇಶನ 1896ರಲ್ಲಿ ಮೊದಲ ಬಾರಿಗೆ ಒಂದೇ ಮಾತರಂ ಗೀತೆಯನ್ನು ಹಾಡಲಾಯಿತು. ಸ್ವದೇಶಿ ಮತ್ತು ಬಹಿಷ್ಕಾರ ಘೋಷಣೆಗಳನ್ನು ಮೊದಲ ಬಾರಿ ಅಂಗೀಕರಿಸಲಾಗಿದ್ದು? ಸ್ವದೇಶಿ ಮತ್ತು ಬಹಿಷ್ಕಾರ ಘೋಷಣೆಗಳನ್ನು ಮೊದಲ ಬಾರಿಗೆ ಅಂಗೀಕರಿಸಲಾಗಿದ್ದು ಬಂಗಾಳ ವಿಭಜನೆ ವಿರುದ್ಧ ಆಂದೋಲನ ಕೈಗೊಂಡಾಗ. UNHCRನ ಪೂರ್ಣ ರೂಪ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್. ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್. ಪ್ರಶ್ನೆ ನಂಬರ್ 18, ಈ ಕೆಳಗಿನ ಯಾವ ಬ್ಯಾಂಕ್ಗಳು ಒಂದೇ ಘಟಕಕ್ಕೆ ವಿಲೀನಗೊಳ್ಳುವುದರಿಂದ ಭಾರತದ ಎರಡನೇ ಅತಿ ದೊಡ್ಡ ಬ್ಯಾಂಕ್ ಆಗುತ್ತದೆ? PNB, OBC, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ ಬಿ ಕೆನರಾ ಬ್ಯಾಂಕ್,
ಸಿಂಡಿಕೇಟ್ ಬ್ಯಾಂಕ್. ಆಪ್ಷನ್ ಸಿ ಅಲಹಾಬಾದ್ ಮತ್ತು ಇಂಡಿಯನ್ ಬ್ಯಾಂಕ್. ಆಪ್ಷನ್ ಡಿ ಯೂನಿಯನ್ ಬ್ಯಾಂಕ್, ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್. ಉತ್ತರ ಇಲ್ಲಿ ಆಪ್ಷನ್ ಎ PNB, OBC, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರಶ್ನೆ 19. ಭೌತಶಾಸ್ತ್ರದಲ್ಲಿ 19ರ ನೊಬೆಲ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಕಂಡುಹಿಡಿದಿದ್ದಕ್ಕಾಗಿ ನೀಡಲಾಗಿದೆ? ವಿಶ್ವ ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆಗಾಗಿ ನೀಡಲಾಗಿದೆ. ನೊಮ್ಯಾಡಿಕ್ ಎಲಿಫೆಂಟ್ 2019 ಭಾರತ ಯಾವ ದೇಶ ನಡುವಿನ ಜಂಟಿ ಅಭ್ಯಾಸವಾಗಿದೆ? ಮಂಗೋಲಿಯಾ. ವಿಶ್ವ ಪೋಸ್ಟ್ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ದಿನ ಆಚರಿಸಲಾಗುತ್ತದೆ? ಅಕ್ಟೋಬರ್ 9 ವಿಶ್ವ ಪೋಸ್ಟ್ ದಿನ ಎಂದು ಆಚರಿಸಲಾಗುತ್ತದೆ. ಯಾವ ಬ್ರಿಟಿಷ್ ಗವರ್ನರ್ ಭಾರತದಲ್ಲಿ ಗುಲಾಮಗಿರಿಯನ್ನು ರದ್ದುಪಡಿಸಿದರು? ಲಾರ್ಡ್ ಎಲೆನ್ಬರೋ ಬ್ರಿಟಿಷ್ ಗವರ್ನರ್ ಭಾರತದಲ್ಲಿ ಗುಲಾಮಗಿರಿಯನ್ನು ರದ್ದುಪಡಿಸಿದರು. ಮಿಥಾಲಿ ರಾಜ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಮಿಥಾಲಿ ರಾಜ್ ಕ್ರಿಕೆಟ್ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ಕಾದಂಬರಿಗಾಗಿ 2019ರ ಮ್ಯಾನ್ ಬ್ಯೂಕರ್ ಪ್ರಶಸ್ತಿ ಪಡೆದ ಮೊದಲ ಕಪ್ಪು ಮಹಿಳೆ ಬೆರ್ನಾರ್ಡೈನ್ ಎವರಿಸ್ಟಾ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ 1920ರ ಭಾರತದ GDP ಮುನ್ಸೂಚನೆಯನ್ನು 7% ಯಾವ ಶೇಕಡಗಳಿಸಿದೆ? 7% 6.1ಕ್ಕೆ ಇಳಿಸಲಾಗಿದೆ. ಆಂಡ್ರಾಯ್ಡ್ಸ್ನ ಇತ್ತೀಚಿನ ಯಾವ ಆವೃತ್ತಿಯು 19ರಲ್ಲಿ ಪ್ರಾರಂಭಿಸಲಾಯಿತು? ಆಂಡ್ರಾಯ್ಡ್ 10. ಭಾರತದ ಮೊದಲ ಮಹಿಳಾ ಮಿಲಿಟರಿ ರಾಜತಾಂತ್ರಿಕರಾದವರು ಯಾರು? ಭಾರತದ ಮೊದಲ ಮಹಿಳಾ ಮಿಲಿಟರಿ ರಾಜತಾಂತ್ರಿಕರಾದವರು ಅಂಜಲಿ ಸಿಂಗ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಫನಿ ಎಂಬುದೊಂದು ಚಂಡಮಾರುತದ ಹೆಸರಾಗಿದೆ. ಮೊದಲ ಭಾರತ ಚೀನಾ ಅನೌಪಚಾರಿಕ ಶೃಂಗಸಭೆಯು 2018ರಲ್ಲಿ ವುಹಾನ್ನಲ್ಲಿ ನಡೆಯಿತು. ಭಾರತ ಮೊದಲ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್. ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಭಾರತೀಯ ರೋಲರ್. ಮೈಸೂರು ದಸರಾ 19ರ ಯಾರು ಉದ್ಘಾಟಿಸಿದರು? SL ಭೈರಪ್ಪನವರು 2019ರಲ್ಲಿ ಮೈಸೂರು ದಸರಾವನ್ನು ಉದ್ಘಾಟಿಸಿದರು. ಈ ಕೆಳಗಿನ ಯಾವ ಸ್ಥಳದಲ್ಲಿ ಕರ್ನಾಟಕದ ಹೈಕೋರ್ಟ್ ಶಾಖೆಗಳಿವೆ? ಬಳ್ಳಾರಿ, ಧಾರವಾಡ, ಮೈಸೂರು, ಎಲ್ಲವೂ. ಉತ್ತರ ಬಿ ಆಪ್ಷನ್ ಧಾರವಾಡ. ರಾಷ್ಟ್ರೀಯ ಧ್ವಜದಲ್ಲಿ ಚಕ್ರದಲ್ಲಿ ಯಾವ ಬಣ್ಣವನ್ನು ಬಳಸಲಾಗುತ್ತದೆ? ನೀಲಿ. ಯಾರು ಭಾರತದ ಮೊದಲ ಕಾರ್ಯಾನ್ವಿತ ಅಧ್ಯಕ್ಷರಾಗಿದ್ದರು? ಅಂದರೆ ಹಂಗಾಮಿ. ವಿ ಗಿರಿ, ವರಹಗಿರಿ, ವೆಂಕಟಗಿರಿ. ವಿ ಗಿರಿ. ಭಾರತೀಯ ಸಂವಿಧಾನದಲ್ಲಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಯಾವ ಆರ್ಟಿಕಲ್ನಲ್ಲಿಡಲಾಗಿದೆ? ಆರ್ಟಿಕಲ್ 36ರಿಂದ 51ರವರೆಗೆ ಬರುವಂಥ ಅಂಶಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಆ್ಯಕ್ಟ್. ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಕಡ್ಡಿಗಳಿವೆ? ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ 24 ಕಡ್ಡಿಗಳಿವೆ. ಭಾರತ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಕೆಳಗಿನ ಯಾರ ಸ್ನೇಹಿತ ದಾರ್ಶನಿಕ ಮಾರ್ಗದರ್ಶಿ ಎಂದು ವಿವರಿಸಲಾಗಿದೆ? ಸಾರ್ವಜನಿಕ ಖಾತೆಗಳ ಸಮಿತಿಯನ್ನೇ ಸ್ನೇಹಿತ ದಾರ್ಶನಿಕ ಮಾರ್ಗದರ್ಶಿ ಎಂದು ವಿವರಿಸಲಾಗಿದೆ. ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಕೆಳಗಿನವರಲ್ಲಿ ಯಾರು ತೆಗೆದುಹಾಕಬಹುದು? ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತೆಗೆದುಹಾಕಬಹುದು. ಯಾರು ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡುತ್ತಾರೆ? ಸಂಸತ್ತಿನ ಸದಸ್ಯರನ್ನು ಒಳಗೊಂಡ ಚುನಾವಣಾ ಕಾಲೇಜು. ರಾಷ್ಟ್ರಪತಿಯು ತಮ್ಮ ರಾಜೀನಾಮೆ ಪತ್ರವನ್ನು ಯಾರನ್ನು ಉದ್ದೇಶಿಸುವರು? ಉಪರಾಷ್ಟ್ರಪತಿಯನ್ನು ಉದ್ದೇಶಿಸುವವರು. ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ? ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು, ಜನರಲ್ಲಿ ಸಹೋದರತ್ವವನ್ನು ಹರಡುವುದು, ಪೋಷಕರಿಗೆ ವಿಧೇಯಕರಾಗಿರುವುದು, ನೈಸರ್ಗಿಕ ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು. ಇದರಲ್ಲಿ ಆಪ್ಷನ್ ಸಿ ಪೋಷಕರಿಗೆ ವಿಧೇಯಕರಾಗಿರುವುದು. ಭಾರತ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು? 1949 ನವೆಂಬರ್ 26ರಂದು ಅಂಗೀಕರಿಸಲಾಯಿತು. 1950 ಜನವರಿ 26ರಂದು ವಿದ್ಯುಕ್ತವಾಗಿ ಜಾರಿಗೆ ತರಲಾಗಿದೆ. ಭಾರತದ ಮೊದಲ ಮಹಾನಗರ ಪಾಲಿಕೆ ಎಲ್ಲಿ ಸ್ಥಾಪಿಸಲಾಯಿತು? ಮದ್ರಾಸ್. ಭಾರತದ ಮೊದಲ ಮಹಾನಗರ ಪಾಲಿಕೆ ಮದ್ರಾಸ್ನಲ್ಲಿ ತೆರೆಯಲಾಯಿತು. ಒಂದು ರಾಜ್ಯ ಸರ್ಕಾರವು ಆಯೋಜಿಸುವ ಲಾಟರಿಗಳು ಇದರಡಿಯಲ್ಲಿ ಬರ್ತವೆ. ಕೇಂದ್ರ ಪಟ್ಟಿ.
ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದದ್ದು 1984ರಲ್ಲಿ. ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ರಾಜ್ಯದ ರಾಜ್ಯಪಾಲರಿಗೆ ವಹಿಸಲಾಗಿದೆ. ಅಬ್ದುಲ್ ಕಲಾಂ ರವರು ಭಾರತದ 11ನೇ ರಾಷ್ಟ್ರಪತಿಗಳು. ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಕಲ್ಪನಾ ಚಾವ್ಲಾ. ಸಚಿವರಿಗೆ ಭಾರತ ಪ್ರಧಾನಮಂತ್ರಿ ಮಂತ್ರಿಮಂಡಲಗಳನ್ನು ನೀಡಲಾಗುತ್ತದೆ. ಹಗುರವಾದ ಅನಿಲ ಹೈಡ್ರೋಜನ್. HTML ಪರಿವರ್ತಿಸಲಾದ ಡಾಕ್ಯುಮೆಂಟ್ಗಳನ್ನು ವೆಬ್ಗೆ ಪ್ರಕಟಿಸಬಹುದು. ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರೆಂದರೆ ಬಚೇಂದ್ರಿ ಪಾಲ್. ಮಾನವ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದೆಂದರೆ ಎಲುಬು, ಫೇಮರ್. ನಮ್ಮ ಗ್ಯಾಲಕ್ಸಿ ಹೆಸರು ಮಿಲ್ಕಿ ವೇ. ಕಂಪ್ಯೂಟರ್ ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್. ಲ್ಯಾನ್ ಅಂದರೆ ಸಂಪರ್ಕಗೊಳಿಸಿದರೆ ಮಾಹಿತಿ ಮತ್ತು ಉಪಕರಣಗಳನ್ನು ಹಂಚಿಕೊಳ್ಳುವುದು. ಯಾವುದರ ಕೊರತೆಯಿಂದಾಗಿ ಗಂಟಲು ವಾಳ ಉಂಟಾಗುತ್ತದೆ? ಗಂಟಲವಾಳ ಅಥವಾ ಗಂಟನಾಳ. ಅಯೋಡಿನ್ ಕೊರತೆಯಿಂದ. ದೂರವಾಣಿಯನ್ನು ಕಂಡುಹಿಡಿದವರು ಗ್ರಹಾಂ ಬೆಲ್. ಜೇನುನೊಣವನ್ನು ಇಡುವ ಸ್ಥಳವನ್ನು ಏನೆಂದು ಕರೆಯಲಾಗುತ್ತದೆ? ಅಪಿಯರಿ ಅಥವಾ ಜೇನುನೊಣಗೂಡು. ವಿಂಡೋಸ್ 95, ವಿಂಡೋಸ್ 98, ವಿಂಡೋಸ್ NT ಎಂದು ಕರೆಯುವರು. ಇವೆಲ್ಲವೂ ಡೊಮೈನ್ ಹೆಸರುಗಳಾಗಿವೆ. ನೀವು ಯಾವ ಪಠ್ಯವನ್ನು ಒಂದು ಪುಟದಿಂದ ಬೇರೆ ಪುಟಕ್ಕೆ ಸರಿಸಲು ಬಯಸಿದಾಗ ಉತ್ತಮ ವಿಧಾನ ಕಾಪಿ, ಪೇಸ್ಟ್, ಡಿಲೀಟ್, ಕಟ್ ಆ್ಯಂಡ್ ಪೇಸ್ಟ್, ಫೈಂಡ್ ಆ್ಯಂಡ್ ರಿಪ್ಲೇ, ಡಿಲೀಟ್ ಆ್ಯಂಡ್ ರೀಟೈಪ್. ಆಪ್ಷನ್ ಬಿ ಇಲ್ಲಿ ಕಟ್ ಆ್ಯಂಡ್ ಪೇಸ್ಟ್. ಸಾವಿರದ 24 ಕಿಲೋಬೈಟ್ಗಳು ಇದಕ್ಕೆ ಸಮಾನವಾಗಿರ್ತದೆ. 1 ಮೆಗಾಬೈಟ್, 1 MB ಅಂತೀವಲ್ಲ, ಅದು ಮೆಗಾಬೈಟ್. ಯಾವ ಸಸ್ಯಗಳು ಮರುಭೂಮಿಯಲ್ಲಿ ಬೆಳೆಯುತ್ತವೆ? ಆಲ್ಪೈನ್, ಕಳ್ಳಿ, ಸಿಲ್ವರ್ವುಡ್, ತೇಗ. ಕಳ್ಳಿ ಗಿಡಗಳು ಮರುಭೂಮಿಗಳು ಹೆಚ್ಚಾಗಿ ಕಂಡುಬರ್ತವೆ. ಐತಿಹಾಸಿಕ ಸ್ಮಾರಕ ಗೋಲ್ ಗುಂಬಸ್ ಬಿಜಾಪುರ ಜಿಲ್ಲೆಯಲ್ಲಿದೆ. ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣವು ಆಟಿಕೆಗಳಿಗೆ ಪ್ರಸಿದ್ಧವಾಗಿದೆ. ಅಧಿಕ ವರ್ಷದಲ್ಲಿ 366 ದಿನಗಳು ಬರುತ್ತವೆ. ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿದೆ. ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ತಜಿಕಿಸ್ತಾನ್. ಆತ್ಮೀಯರೇ, ದಯಮಾಡಿ ಯಾವುದು ಸ್ಕಿಪ್ ಮಾಡದೆ ಅಭ್ಯಾಸ ಮಾಡಿ, ಮನನ ಮಾಡಿಕೊಳ್ಳಿ, ಬೇರೆಯವರಿಗೆ ಶೇರ್ ಮಾಡಿ. ಸಹ್ಯಾದ್ರಿ ಇನ್ನೊಂದು ಹೆಸರು ಪಶ್ಚಿಮ ಘಟ್ಟಗಳು. ಹಂಗಾರಕಟ್ಟ ಬಂದರು ಈ ಕೆಳಗಿನವುಗಳಲ್ಲಿ ಯಾವುದರ ಬಗ್ಗೆ ನಿಜವಾಗಿದೆ? ಇದು ಉಡುಪಿ ಜಿಲ್ಲೆಯಲ್ಲಿದೆ. ಇದನ್ನು ಪ್ರಮುಖವಾಗಿ ಮೀನುಗಾರಿಕಾ ದೋಣಿಗಳು ಬಳಸುತ್ತವೆ. ಈ ಬಂದರು ಸ್ವರ್ಣ ಮತ್ತು ಸೀತನ ದಡದಲ್ಲಿದೆ. ಮೇಲಿನ 3 ಆಪ್ಷನ್ಸ್ಗಳು ಹೌದು. ಈ ಕೆಳಗಿನ ಯಾವ ಅಭಯಾರಣ್ಯವು ವಿರಳ ಗ್ಯಾನ್ಚೆಟಿಕ್ ಡಾಲ್ಫಿನ್ ಮತ್ತು ಮೊಸಳೆ ಗರಿಯಲ್ಗೆ ಹೆಸರಾಗಿದೆ? ಗಲ್ಫ್ ಆಫ್ ಕಚ್ ಮರೈನ್ ರಾಷ್ಟ್ರೀಯ ಉದ್ಯಾನ, ಮಹಾತ್ಮ ಗಾಂಧಿ ಮರೈನ್ ರಾಷ್ಟ್ರೀಯ ಉದ್ಯಾನ, ಗೋಹಿಲ್ ಮಾತಾ ಮರೈನ್ ರಾಷ್ಟ್ರೀಯ ಉದ್ಯಾನ, ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ. ಆಪ್ಷನ್ಸ್ ಡಿ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ. ಆಗ್ರಾ ಯಮುನಾ ನದಿಯ ದಡದಲ್ಲಿದೆ. ಸಿಂಧು ನದಿಯು ಭಾರತದಲ್ಲಿ ಹುಟ್ಟುವುದಿಲ್ಲ. ಈ ಕೆಳಗಿನ ಯಾವ ನದಿಯು ಭಾರತ ಹುಟ್ಟುವುದಿಲ್ಲ? ಗಂಗಾ, ಯಮುನಾ, ಕೋಶಿ, ಸಿಂಧು. ದಾಲ್ ಸರೋವರ ಎಲ್ಲಿದೆ? ದಾಲ್ ಸರೋವರ ಶ್ರೀನಗರದಲ್ಲಿ ಕಂಡುಬರ್ತದೆ. ವಿಶ್ವ ಅತಿ ದೊಡ್ಡ ಸಾಗರ ಪೆಸಿಫಿಕ್ ಸಾಗರವಾಗಿದೆ. ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯಗಳು ಕರ್ನಾಟಕದಲ್ಲಿ ಇಲ್ಲ? ಕಾವೇರಿ ವನ್ಯಜೀವಿ ಅಭಯಾರಣ್ಯ, ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ, ಭದ್ರಾ ವನ್ಯಜೀವಿ ಅಭಯಾರಣ್ಯ, ಮಧುಮಲೈ ವನ್ಯಜೀವಿ ಅಭಯಾರಣ್ಯ. ಆಪ್ಷನ್ ಡಿ ಮಧುಮಲೈ ವನ್ಯಜೀವಿ ಅಭಯಾರಣ್ಯ. ಬೆಳಕಿನ ವರ್ಷ ಎಂದರೇನು? ಸಮಯದ ಘಟಕ, ಅಂತರದ ಘಟಕ, ವೇಗದ ಘಟಕ. ಇವುಗಳಲ್ಲಿ ಯಾವುದೂ ಅಲ್ಲ. ಉತ್ತರ ಬಿ ಅಂತರದ ಘಟಕ. ಈ ಕೆಳಗಿನ ಯಾವ ಪಟ್ಟಣವು ನದಿಯ ದಂಡೆಯಲ್ಲಿಲ್ಲ? ಅಹಮದಾಬಾದ್, ಮುಂಬೈ, ಕಲ್ಕತ್ತಾ, ಪಾಟ್ನಾ. ಉತ್ತರ ಇಲ್ಲಿ ಆಪ್ಷನ್ ಬಿ ಪಾಟ್ನಾ. ಶ್ರವಣಬೆಳಗೊಳ ಪಟ್ಟಣವು ಕೆಳಗಿನ ಯಾವ ಒಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ? ಹಿಂದೂಗಳ, ಜೈನರ, ಸಿಖ್ಖರ, ಮುಸ್ಲಿಮರ. ಆಪ್ಷನ್ಸ್ ಬಿ ಜೈನರ.
3 ಸಂಖ್ಯೆಗಳ ಮೊತ್ತ 138 ಆಗಿದೆ. ಸಂಖ್ಯೆಗಳು 1:2 3 ಅನುಪಾತದಲ್ಲಿವೆ. ಹಾಗೆ ಸಂಖ್ಯೆಗಳು ಯಾವುವು? 23, 46, 69, 21, 42, 63, 20, 40, 68. ಆಪ್ಷನ್ ಡಿ 33, 66, 99. ಆಪ್ಷನ್ ಎ 23, 46, 69. ಒಬ್ಬ ಕಾರ್ಮಿಕನ ಸಂಬಳ 4,000 ರೂಪಾಯಿಗಳು. ಅದನ್ನು ಶೇಕಡ 10ಕ್ಕೆ ಹೆಚ್ಚಿಸಿದರೆ, ನಂತರದಲ್ಲಿ ಶೇಕಡ 10 ಹೆಚ್ಚಿಸಿದರೆ ಸಂಬಳದಲ್ಲಿನ ಬದಲಾವಣೆ ಎಷ್ಟು? ಆಪ್ಷನ್ ಎ 840, ಆಪ್ಷನ್ ಬಿ 40, ಆಪ್ಷನ್ ಸಿ 400, ಆಪ್ಷನ್ ಡಿ 140. ಉತ್ತರ ಇಲ್ಲಿ ಆಪ್ಷನ್ ಎ 840 ರೂಪಾಯಿ. 90ನೇ ಪ್ರಶ್ನೆ. 1, 3, 4, 5 ಸಂಖ್ಯೆಗಳೊಂದಿಗೆ ಎಷ್ಟು ಅಂಕೆಗಳ ಸಂಖ್ಯೆಯನ್ನು ರಚಿಸಬಹುದು? ಸಂಖ್ಯೆಗಳ ಪುನರಾವರ್ತನೆಗಳು ಅಲ್ಲದೆ. ಆಪ್ಷನ್ ಎ 156, ಆಪ್ಷನ್ ಬಿ 64, ಆಪ್ಷನ್ ಸಿ 12, ಆಪ್ಷನ್ ಡಿ 24. ಉತ್ತರ ಆಪ್ಷನ್ ಡಿ ಆಗಿದೆ, 24. ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಹುಡುಕಿ. 6, 11, 21, 36, 56. ಒಂದು ಪ್ರಶ್ನಾರ್ಥಕ ಚಿಹ್ನೆ ಯಾವುದು ಅಂತ. ಆಪ್ಷನ್ ಎ 91, ಆಪ್ಷನ್ ಬಿ 51, ಆಪ್ಷನ್ ಸಿ 81, ಆಪ್ಷನ್ ಡಿ 42. ಉತ್ತರ ಆಪ್ಷನ್ ಸಿ 81. ಫೋಟೋವನ್ನು ತೋರಿಸುತ್ತಾ ವಿಶಾಂತ ಹೇಳುವವನು ಅವರ ತಂದೆ ಮತ್ತು ನನ್ನ ತಾಯಿಯ ಏಕೈಕ ಪುತ್ರ. ಅದು ಯಾರ ಫೋಟೋ? ಇನ್ನೊಮ್ಮೆ ಹೇಳ್ತೇನೆ. ಫೋಟೋವನ್ನು ತೋರಿಸುತ್ತಾ ನಿಶಾಂತ ಹೇಳುವನು ಅವರ ತಂದೆ ನನ್ನ ತಾಯಿಯ ಏಕೈಕ ಪುತ್ರ. ಉತ್ತರ ನಿಶಾಂತ. ಆಪ್ಷನ್ ಎ. ಆಪ್ಷನ್ ಬಿ ನಿಶಾಂತನ ಸಹೋದರ. ಆಪ್ಷನ್ ಸಿ ನಿಶಾಂತನ ತಂದೆ. ಆಪ್ಷನ್ ಡಿ ನಿಶಾಂತನ ಮಗ. ಉತ್ತರ ಇಲ್ಲಿ ಆಪ್ಷನ್ ಡಿ ನಿಶಾಂತನ ಮಗ. ಒಂದು ಪೆಟ್ಟಿಗೆಯಲ್ಲಿ 9 ಹಸಿರು ಮತ್ತು 7 ಹಳದಿ ಚೆಂಡುಗಳಿವೆ. ಯಾದೃಚ್ಛಿಕವಾಗಿ 2 ಚೆಂಡುಗಳನ್ನು ಅನುಕ್ರಮವಾಗಿ ತೆಗೆಯಲಾಗುತ್ತದೆ. ಅವುಗಳಲ್ಲಿ ಒಂದು ಹಸಿರು ಮತ್ತು ಇನ್ನೊಂದು ಹಳದಿ ಬಣ್ಣದಾಗಿರುತ್ತದೆ. ಸಂಭವನೀಯತೆ ಏನು? ಆಪ್ಷನ್ 21/40. ಕಾಲೇಜಿನ 100 ವಿದ್ಯಾರ್ಥಿಗಳ ಸಮೀಕ್ಷೆಯಲ್ಲಿ 49 ಜನ ಫುಟ್ಬಾಲ್ ನೋಡುವುದನ್ನು ಇಷ್ಟಪಡುತ್ತಾರೆ ಎಂದು ತಿಳಿದು ಬಂದಿದೆ. 53 ಜನ ಹಾಕಿ ನೋಡಲು ಇಷ್ಟಪಡುತ್ತಾರೆ ಮತ್ತು 62 ಜನ ಬಾಸ್ಕೆಟ್ಬಾಲ್ ನೋಡಲು ಇಷ್ಟಪಡುತ್ತಾರೆ. 27 ಜನ ಫುಟ್ಬಾಲ್ ಮತ್ತು ಹಾಕಿ ಎರಡಗಳನ್ನು ನೋಡಲು ಇಷ್ಟಪಡುತ್ತಾರೆ. 29 ಜನ ಬಾಸ್ಕೆಟ್ಬಾಲ್ ಮತ್ತು ಹಾಕಿ ಎರಡನ್ನೂ ನೋಡಲು ಇಷ್ಟಪಡುತ್ತಾರೆ. 28 ಜನ ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ ಎರಡನ್ನೂ ನೋಡಲು ಇಷ್ಟಪಡುತ್ತಾರೆ. 5 ಜನ ಏನನ್ನೂ ನೋಡಲು ಇಷ್ಟಪಡುವುದಿಲ್ಲ. ಇಲ್ಲ ಆಪ್ಷನ್ ಎ 21 ಮತ್ತು 40. ಮೇಲಿನ ಮಾಹಿತಿ. ಎಷ್ಟು ಜನ ವಿದ್ಯಾರ್ಥಿಗಳ ಮೇಲೆ ನೀಡಿರುವ ಆಟಗಳಲ್ಲಿ ಕೇವಲ ಒಂದು ಆಟವನ್ನು ನೋಡಲು ಇಷ್ಟಪಡುತ್ತಾರೆ? ಅಂದರೆ 93ನೇ ಇಲ್ಲಿ ನಾನು ಓದಿದ ಪ್ರಶ್ನೆಗೆ ಉತ್ತರವಾಗಿ ಇಲ್ಲಿ ಹೇಳಬೇಕಾಗಿದೆ. ಆಪ್ಷನ್ ಎ 41. ಎಷ್ಟು ಜನ ವಿದ್ಯಾರ್ಥಿಗಳು ಕೇವಲ ಫುಟ್ಬಾಲ್ ಆಟವನ್ನು ನೋಡಲು ಇಷ್ಟಪಡುತ್ತಾರೆ? 9. ಎಷ್ಟು ಜನ ವಿದ್ಯಾರ್ಥಿಗಳು ಎಲ್ಲ ಆಟಗಳನ್ನು ನೋಡಲು ಇಷ್ಟಪಡುತ್ತಾರೆ? 15. ಕೌಟಿಲ್ಯನ ಅರ್ಥಶಾಸ್ತ್ರವು ಯಾವುದನ್ನು ವಿವರಿಸುತ್ತದೆ? ಕೌಟಿಲ್ಯನ ಅರ್ಥಶಾಸ್ತ್ರವು ಇಲ್ಲಿ ಕೊಟ್ಟ ಆಪ್ಷನ್ಸ್ ಪ್ರಕಾರ ಸಾರ್ವಜನಿಕ ಆಡಳಿತವನ್ನು ವಿವರಿಸುತ್ತದೆ. ಅಶೋಕ ರಾಜನನ್ನು ವಿವಿಧ ಶಾಸನಗಳಲ್ಲಿ ಉಲ್ಲೇಖಿಸಿರುವ ಹೆಸರು ಯಾವುದು? ಚಕ್ರವರ್ತಿ, ಧರ್ಮಕೀರ್ತಿ, ದೇವರಾಜ, ದೇವನಾಂಪ್ರಿಯ, ಪ್ರಿಯದರ್ಶಿ. ಆಪ್ಷನ್ ಡಿ ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ. 99 ಪ್ರಶ್ನೆ. ಗೌತಮ ಬುದ್ಧನ ಜೀವನದ ಬಗ್ಗೆ ರಚಿತ ಬುದ್ಧ ಚರಿತ್ರದ ಲೇಖಕರು ಯಾರು? ಉತ್ತರ ಆಪ್ಷನ್ಸ್ ಎ ಅಶ್ವಘೋಷ, ನಾಗಾರ್ಜುನ, ನಗರ್ಸೇನ್ ಮತ್ತು ವರಹಮೀರ. ಉತ್ತರ ಅಶ್ವಘೋಷ. ಅಮಿತ್, ಅಜಯ್ ಮತ್ತು ಆಕಾಶ್ ಇವರ ವಯಸ್ಸಿನ ಮೊತ್ತವು 80 ವರ್ಷಗಳು. 3 ವರ್ಷಗಳ ಹಿಂದೆ ಅವರ ವಯಸ್ಸಿನ ಒಟ್ಟು ಮೊತ್ತ ಎಷ್ಟು? ಅವರ ಒಟ್ಟು ಮೊತ್ತ 71. ಧನ್ಯವಾದಗಳು. ಚೆನ್ನಾಗಿ ಮನನ ಮಾಡಿಕೊಳ್ಳಿ, ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಹಿಂದ್.